ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ. ಬೃಹತ್ ಉದ್ಯಮಿದಾರ ಆಯೂಬ್ ಪಾರತ್ನಹಳ್ಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಸರ್ಕಾರಿ ಆಸ್ಪತ್ರೆ ಹಾಗೂ ಅನಾಥಾಶ್ರಮಗಳಿಗೆ ಹಣ್ಣು ವಿತರಣೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬೃಹತ್ ಉದ್ಯಮಿದಾರ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಆಯೂಬ್ ಪಾರತ್ನಹಳ್ಳಿ ಅವರ ಹುಟ್ಟುಹಬ್ಬವನ್ನ ತೌಫಿಕ್ ಹಾಗೂ ಆಯೂಬ್ ಪಾರತ್ನಹಳ್ಳಿ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಉದ್ಯಮಿದಾರ ತೌಫಿಕ್ ಪಾರತ್ನಹಳ್ಳಿ ಹಾಗೂ ಅವರ ಅಭಿಮಾನಿ ಬಳಗದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಾಯಂದಿರಿಗೆ ಹಾಗೂ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಹಣ್ಣು ಹಂಪಲವನ್ನ ವಿತರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ತೌಫಿಕ್ ಪಾರತ್ನಹಳ್ಳಿ ಜಮಖಂಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ತೇಲಿ, ಸಾವಳಗಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯಲ್ಲಾಲಿಂಗ ಅವರು ಮಾತನಾಡಿ, ಪಾರತ್ನಹಳ್ಳಿ ಪರಿವಾರ ಯಾವತ್ತು ಸಮಾಜ ಸೇವೆ ಮಾಡುತ್ತಾ ಬಂದಿದೆ ಮತ್ತು ಇವತ್ತು ಆಯೂಬ್ ಪಾರತ್ನಹಳ್ಳಿ ಅವರ ಹುಟ್ಟುಹಬ್ಬವನ್ನ ದುಂದುವೆಚ್ಚ ಮಾಡದೆ ಸರ್ಕಾರಿ ಆಸ್ಪತ್ರೆ ಹಾಗೂ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಆಯೂಬ್ ಪಾರತ್ನಹಳ್ಳಿ ಹಾಗೂ ತೌಫಿಕ್ ಪಾರತ್ನಹಳ್ಳಿ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ನಮ್ಮ ಸಹೋದರಾದ ಜಮಖಂಡಿ ಜನರಿಗೆ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವತ್ತು ಅವ್ರು ಒಂದೇ ಭಾವ ಮಾಡಬೇಕು, ಹಬ್ಬಗಳಿಗೆ ಎಲ್ಲರೂ ಸಹಾಯ ಮಾಡಬೇಕು, ಒಂದು ಒಳ್ಳೇದಾಗಲಿ, ನಮ್ಮಲ್ಲಿ ಬಡತನ ಇರಬಾರ್ದು. ಬಡತನ ಯಾರು ದುಡಿಯೋದಂದ್ರೆ ನಾವು ಏನ್ ಬೇಕಾದ ಕಡೆ ತೆಗೆದುಕೊಂಡು ಹೋಗ್ತಾರೆ ಅಂತ ನಮ್ಗೆ ಅವ್ರು ದೇವರ ಆಯುಷ್ಯ ಕೊಡ್ಲಿಕ್ಕೆ ನಾವೆಲ್ಲರೂ ನಮ್ಮ ಹಾಗೂ ಕೃಷಿಯವರು ಕೃಷಿ ಹಾಗೂ ದೀಪ ಬೆಳಗ್ಗೆ ಜಮಖಂಡಿ ಬಹಳಷ್ಟು ಐತಿ. ಮತ್ತೆಲ್ಲರೂ ಅವ್ರ ಹಚ್ಚಿ ನಮ್ಮ ಉದ್ಯೋಗ ಸಚಿವರ ಬಾಪೂರ್ ಸಾಹೇಬರು ಕೃಷಿ ಮಾಡಿದ್ದೀವಿ, ಮಾಜಿ ಶಾಸಕ ಸಾಹೇಬರು ಕೃಷಿ ಮಾಡಿದ್ರು, ಅನೇಕ ನಮ್ಮ ಎಲ್ಲ ಎಲ್ಲರೂ ಅವ್ರಿಗೆ ಕೃಷಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಬೆಳಗಾವಿಯಲ್ಲಿ ಓದ್ತಿದ್ದೀವಿ, ಅವರು ಬಾಂಬೆ ಅಂತಿದ್ದೀವಿ. ಅದನ್ನ ಏನು ಆಶೀರ್ವಾದ ಅವ್ರೇನು ಹೇಳ್ತಾರೆ, ಜಮಖಂಡಿ ಮತ್ತು ಕ್ಷೇತ್ರ ದೇವರದ ಆಶೀರ್ವಾದ ಆಮೇಲೆ ಆಮೇಲೆ ನಮ್ಮ ಹಲವು ಪ್ಲಾಟ್ ನಲ್ಲಿ ಒಂದು ದೊಡ್ಡ ಮಸೂತಿ ಇತಿಹಾಸ ಆಗುವಂತ ಮಸೂತಿಯನ್ನು ಬಿಡಿಸಿದ್ವಿ. ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ನಾವು ಮಾಡೋದು ನಮ್ಗೂ ಬೇಡ ಕೂತಿದ್ದೆ, ನಾವು ಒಬ್ಬ ನನ್ನ ಕಡೆಯಿಂದ ಮಾಡ್ತಿದ್ದೆ. ಸುಮಾರು ವರ್ಷದಿಂದ ತಮ್ಮೆಲ್ಲರಿಗೂ ತಿದ್ದಿದ್ವಿ ಪ್ಲಾಟ್ ನಲ್ಲಿ ಗವರ್ಮೆಂಟ್ ಅದರಲ್ಲಿ ಯಾರಿಗೂ ಒಂದು ತಗೊಳ್ಳದ ಮಸೂತಿಯನ್ನು ಕೂಡ ಮಸೂತಿಯನ್ನು ಬಿಡಿಸಿದ್ವಿ. ಆಶ್ರಮದಲ್ಲಿ ನಮ್ಮ ಜಮಖಂಡಿ ಉದ್ಯಮಿದಾರರು ಹಾಗೂ ಯುವ ಮುಖಂಡರಾದಂಥ ಆಯೂಬ್ ಪಾರತ್ನಹಳ್ಳಿ ಅವರು ಹುಟ್ಟುಹಬ್ಬ ನಿಮಿತ್ತವಾಗಿ ಈ ಎಲ್ಲ ನಮ್ಮ ಭಾರತ ಮಾತಾ ವೃದ್ಧಾಶ್ರಮ ಜನರಿಗೆ ಈ ಹಂಪಲ ಹಂಚಲು ಬಂದಿರ್ತಾರೆ. ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲರೂ ಹಿರಿಯರ ಪರವಾಗಿ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೇವೆ. ಮತ್ತು ಅವ್ರದ್ದು ಹುಟ್ಟುಹಬ್ಬನ ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ದಕ್ಕೆ ಅವರಿಗೆ ಒಂದು ದೇವರು ಒಳ್ಳೆ ಆಶೀರ್ವಾದ ಮಾಡಿ ಅವರು ಸಮಾಜದಲ್ಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕು, ಅವ್ರಿಗೆಲ್ಲ ರೀತಿ ಸುಖ ಸಮೃದ್ಧಿ ಹಾಗೂ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಬೇಕು ಅಂತ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ನಾ ಎಲ್ಲ ಹಿರಿಯರಿಗೆ ಕೂಡ ಕೇಳ್ಕೊತೇನೆ. ಇದೇ ರೀತಿ ಅವ್ರದ್ದು ಸಮಾಜ ಸೇವೆ ಯಾವತ್ತೂ ನಮ್ಮ ಜೊತೆ ಇರಲಿ. ನಮ್ಮಂಥ ಸಂಘ ಸಂಸ್ಥೆಯವ್ರ ಮ್ಯಾಗೆ ಅವ್ರು ಇರುವಂಥ ಪ್ರೀತಿನ ನಮ್ಮ ಜೊತೆ ಕೆಲಸ ಮಾಡಿದ್ಕೆ ನಮ್ಮಂಥವ್ರಿಗೆ ಒಂದು ಧೈರ್ಯ ಬರುತ್ತೆ. ಅವ್ರ ಹುಟ್ಟುಹಬ್ಬನ ಇದೇನು ವಿಶೇಷ ಆಚರಣೆ ಮಾಡ್ತಾ ಇದ್ದಾರೆ, ಅದ್ರ ಪರವಾಗಿ ಅವ್ರು ಏನು ಅಭಿಮಾನ ಬಳಗ ಬಂದಿದೆ ಅವ್ರಿಗೆಲ್ಲರಿಗೂ ಆಯೂಬ್ ಪಾರತ್ನಹಳ್ಳಿ ಅವರ ಬರ್ತ್ಡೇನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ. ಅದೇ ಚೆನ್ನಾಗಿ ಈ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರ್ತಕ್ಕಂಥವ್ರಿಗೆ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ. ಈಗ ತಾನೇ ನಮ್ಮ ಶಶೀಶ್ ಅವರು ಹೇಳಿದರು, ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಹುಟ್ಟುಹಬ್ಬವನ್ನು ಇಂಥ ಒಂದು ವಯಸ್ಸಾದಂಥ ತಂದೆ ತಾಯಿಗಳ ಮಧ್ಯೆ ಆಚರಣೆ ಮಾಡೋದ್ರಿಂದ ಇನ್ನೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಕ್ಷೇತ್ರದಲ್ಲಿ ಅವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಕೊಂಡು ಅವ್ರೇನು ಹೇಳಿದ್ದಾರೆ. ನಮ್ಮದು ಎಲ್ಲರ ಪರವಾಗಿ, ನಮ್ಮ ಅಭಿಮಾನಿಗಳ ಬಳಗರ ಪರವಾಗಿ ಇದೇ ರೀತಿ ಅವರ ಕಾರ್ಯವೈಖರಿ ಸಮಾಜದ ಸಂಘಟನೆ ಜೊತೆ ಇರಲಿ, ಎಲ್ಲರೂ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು 4 ಮಾತಾಡ್ತೀನಿ. ನಮಸ್ಕಾರ. ನನ್ನ ಹೆಸರು ಹನುಮಂತ್ ದುಂಡಪ್ಪ ತೇಲಿ, ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಜಮಖಂಡಿ.
ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪಾರತ್ನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು. ತೌಫಿಕ್ ಪಾರತ್ನಳ್ಳಿ ಅಭಿಮಾನಿ ಬಳಗ ಹಾಗೂ ಅಯ್ಯೂಬ್ ಪಾರತ್ನಳ್ಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಗುವುದು. ನಮಸ್ಕಾರ.